Hello everyone, welcome to Samadhi Lab. Let us see question number 33 of chapter Force and Laws of Motion. What are the effects of force on an object? ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ನ ಇಫೆಕ್ಟ್ಸ್ ಏನೇನು? ಓಕೆ, ಈಗ ನಾನೇನ್ ಮಾಡಿದ್ದೀನಿ, ಪೆನ್ನನ್ನ ಇಲ್ಲಿಂದ ತೆಗೆದು ಈ ಕಡೆ ಇಟ್ಟಿದ್ದೀನಿ. ಪೊಸಿಷನ್ ಆಫ್ ಈ ಪೆನ್ನನ್ನ ನಾನು ಚೇಂಜ್ ಮಾಡ್ತಿದ್ದೀನ. ಸೊ ಇನ್ ಜನರಲ್ ಆಗಿ ಹೇಳೋದು, ನಾನು ಪೊಸಿಷನ್ ಆಫ್ ಆಬ್ಜೆಕ್ಟ್ ಅನ್ನ ನಾನು ಚೇಂಜ್ ಮಾಡಬಹುದಾ? ಓಕೆ, ಈಗ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಬಿದ್ಕೊಂಡಿದೆ, ನನಗೆ ಸುಮ್ಮನೆ ಹೋಗ್ಲಿಕ್ಕೆ ಬರುವುದಿಲ್ಲ. ನಾನೇನ್ ಮಾಡ್ತೀನಿ, ಫ್ಯಾಕ್ಟ್ ಅಂತ ಫುಟ್ಬಾಲಿಗೆ ಬರೀತೀನಿ. ಹಾಗಿದ್ರೆ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇತ್ತು ಫುಟ್ಬಾಲ್, ನಾನು ಬಂದ ತಕ್ಷಣ ಏನಾಯ್ತು, ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನು ಸ್ಟೇಟ್ ಆಫ್ ರೆಸ್ಟ್ ಇಂದ ಆಬ್ಜೆಕ್ಟ್ ಅನ್ನ ಮೂವ್ ಆಗೋ ತರ ಮಾಡ್ಬೋದು. ಅದೇ ತರ ಏನ್ ಮಾಡ್ತಾ ಇದ್ದೀರಿ, ಹೇಗೂ ಆಪ್ರಿಲ್ ಇದೆ. ಸೊ ನೀವು ನಿಮ್ ಫ್ರೆಂಡ್ಸು ಸೇರ್ಕೊಂಡು ಲಗೋರಿ ಆಡ್ತಿದ್ದೀರಿ. ಲಗೋರಿ ಗೊತ್ತಾ? ಲಗೋರಿ ಆಡ್ತಿದ್ದೀರಿ ಅಂತೀರಿ. ಬಾಲ್ ಎಸ್ತೀರಿ, ಆ ಲಗೋರಿಗೆ ಏನ್ ಗೋಪುರ ಕಟ್ಟಿರ್ತೀರಲ್ಲ, ಏನ್ ಹೇಳ್ತೀರೋ ನಿಮ್ ಭಾಷೆಯಲ್ಲಿ ಗೊತ್ತಿಲ್ಲ, ಅದು ಬಿತ್ತು. ಈಗ ಬಾಲ್ ಹಿಂದ್ಗಡೆ ನಿಂತ್ಕೊಂಡಿರ್ತಾರಲ್ಲ, ಅವರು ಬಾಲ್ ಅನ್ನ ಕ್ಯಾಚ್ ಮಾಡಿದ್ರು. ಬಾಲ್ ಮೂವ್ ಆಗ್ತಾ ಇತ್ತು, ಬಾಲ್ ಅನ್ನ ಕ್ಯಾಚ್ ಮಾಡಿದ್ರು. ಅಂದ್ರೆ ಮೂವ್ ಆಗ್ತಾ ಇರೋ ಬಾಲ್ ಅನ್ನ ಸ್ಟಾಪ್ ಮಾಡಿದೀನಿ. ಹಾಗಿದ್ರೆ ಯಾವುದೇ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ ನಾನು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಅದನ್ನ ಸ್ಟಾಪ್ ಮಾಡಬಹುದಾ? ಫೈನ್. ಹಾಗಿದ್ರೆ ನನ್ನ ಹತ್ರ ಸ್ಪಂಜ್ ಬಾಲ್ ಇದೆ, ಅಥವಾ ಬಲೂನ್ ಇದೆ. ಬಲೂನ್ ಅನ್ನ ಸ್ಕ್ವೀಸ್ ಮಾಡ್ತೀರಿ ನೀವು, ಹೌದಾ? ಹಾಗಿದ್ರೆ ಬಲೂನ್ ಶೇಪ್ ಏನಿತ್ತು, ನೀವು ಸ್ಕ್ವೀಸ್ ಮಾಡಿದಾಗ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಅದ್ರ ಶೇಪ್ ಏನಾಯ್ತು, ಚೇಂಜ್ ಆಗುತ್ತೆ. ಹಾಗಿದ್ರೆ ಇದೆಲ್ಲ ನಾನು ಇಫೆಕ್ಟ್ಸ್ ಆಫ್ ಫೋರ್ಸ್ ಆನ್ ಆನ್ ಆಬ್ಜೆಕ್ಟ್ ಅಂತ ಹೇಳ್ಬಹುದಾ? It can bring about the change in the state of motion of an object. ಹೇಳಿದ್ನಲ್ಲ, ಸ್ಟೇಟ್ ಆಫ್ ರೆಸ್ಟ್ ಇಂದ ಮೋಷನ್ ತಗೊಂಡೋಗ್ಬೋದು, ಮೋಷನ್ ಇಂದ ಸ್ಟೇಟ್ ಆಫ್ ರೆಸ್ಟ್ ಗೆ ತಗೋಬಹುದು. ಇಟ್ ಕ್ಯಾನ್ ಡಿಫಾರ್ಮ್ ಆನ್ ಆಬ್ಜೆಕ್ಟ್ ಶೇಪ್ ಅನ್ನ ಚೇಂಜ್ ಮಾಡಬಹುದು. ಥ್ಯಾಂಕ್ ಯು.